ಬಳ್ಳಾರಿ ಬ್ಯಾನರ್ ಗಲಾಟೆ ಹಿಂದೆ ಬಿದ್ದ ಕೈಪಡೆ. ಬಳ್ಳಾರಿಗೆ ಬಿಜೆಪಿ ನಿಯೋಗ, ಇತ್ತ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಗಲಭೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಕೈ ನಿಯೋಗ. ಪರಿಸ್ಥಿತಿ ಅವಲೋಕಿಸಲು ನಿಯೋಗ ರಚಿಸಿದ್ದ ಕೆಪಿಸಿಸಿ. ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಎಚ್ಎಂ ರೇವಣ್ಣ, ನಿಯೋಗದ ಅಧ್ಯಕ್ಷ ಆಗಿರೋ ಎಚ್ಎಂ ರೇವಣ್ಣ ಗಲಭೆಗೆ ಸಂಬಂಧಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಈ ನಿಯೋಗ. ಸ್ಥಳೀಯವಾಗಿ ಮಾಹಿತಿ ಪಡೆದಿದ್ದ ರೇವಣ್ಣ ನಿಯೋಗ ವಸ್ತುಸ್ಥಿತಿ ಪರಿಶೀಲನೆ ಸಂಬಂಧ ಡಿಕೆಶಿ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ. ಇದೀಗ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ಅಲರ್ಟ್ ಆಗಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಗಲಭೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಈಗಾಗಲೇ ಒಂದು ನಿಯೋಗವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಎಚ್ಎಂ ರೇವಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಿಯೋಗವನ್ನ ರೆಡಿ ಮಾಡಿಕೊಂಡು ಅಲ್ಲಿ ಏನೆಲ್ಲ ಆಯಿತು, ಯಾವ ವಿಚಾರಕ್ಕೆ ಅಂದ್ರೆ ಏನೆಲ್ಲ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಇಲ್ಲಿಯವರೆಗೆ ಇಷ್ಟರ ಮಟ್ಟಿಗೆ ಇದು ಬಂದು ನಿಲ್ಬೇಕು ಅಂತ ಅಂದ್ರೆ ಏನೆಲ್ಲ ನಡೆದಿತ್ತು, ಯಾವ ರೀತಿಯಾದಂತಹ ಹಿನ್ನೆಲೆ ಇತ್ತು, ಬ್ಯಾನರ್ ಅನ್ನ ಯಾರು ಅಲ್ಲಿ ಹಾಕೋಕೆ ಬಂದಿದ್ರು, ಅಂದ್ರೆ ಒಂದು ಅಲ್ಲಿ ರೆಡ್ಡಿಯ ಮನೆ ಒಳಗಡೆ ಈ ಒಂದು ಬ್ಯಾನರ್ ಹೋಗಿತ್ತ, ಅಂದ್ರೆ ಕಾಂಪೌಂಡ್ ಒಳಗಡೆ ಬ್ಯಾನರ್ ಹೋಗಿತ್ತು ಅನ್ನುವಂತ ಒಂದಿಷ್ಟು ಮಾಹಿತಿಗಳಿದಾವೆ. ಸೊ ಇದನ್ನೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ರೆಡಿ ಆಗೋಕೆ ಅಂತ ನಿಯೋಗ ಕೂಡ ಈಗ ರೆಡಿ ಆಗಿದೆ. ಇನ್ನು ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಮನೆಗೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಕೂಡ ನಡೆಸಲಿದೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಹಿಂದೆ ಬಿದ್ದಿರುವಂತಹ ಕೈಪಡೆ ಅಲ್ಲಿ ಹೆಚ್ಚಿನದಾಗಿ ಮಾಹಿತಿಯನ್ನ ಕಲೆ ಹಾಕೊಂಡು ಏನೆಲ್ಲ ಮಾಡ್ಬೋದು ಮುಂದೆ ಅನ್ನುವಂತ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಕೂಡ ಮುಂದಾಗೋಕೆ ಒಂದ್ ರೀತಿಯಾಗಿ ಚರ್ಚೆಯನ್ನ ಮಾಡುತ್ತಾ ಇದೆ ಈ ಒಂದು ಕೈಪಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದ್ ರೀತಿಯಾಗಿ ಏನಂದ್ರೆ ಈಗಾಗಲೇ ನಾವು ಆಗ್ಲೇ ಮಾತಾಡಿದ ಹಾಗೆ ರಾಜಕೀಯ ವಿಚಾರಕ್ಕೆ ಅಂತ ಬಂದ್ರೆ ಈಗ ಪುತ್ಥಳಿ ಏನು ವಾಲ್ಮೀಕಿ ಒಂದು ಪುತ್ಥಳಿ ಅನಾವರಣಕ್ಕೆ ರೆಡಿ ಆಗಿತ್ತು ಕಾಂಗ್ರೆಸ್. ಇದು ಒಂದು ರೀತಿಯಾಗಿ ಒಂದು ವೋಟ್ ಬ್ಯಾಂಕ್ಗಾಗಿ ಅಂದ್ರೆ ವೋಟ್ಗಳನ್ನ ಅಲ್ಲಿ ಪಡೆಯೋದಕ್ಕಾಗಿ ಒಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋಕೆ ಮುಂದಾಗಿತ್ತು. ಇನ್ನು ಇದರ ಜೊತೆಗೆ ಇಲ್ಲಿ ಒಂದು ಫೈರ್ ಆಗಿ ಅಲ್ಲಿ ಒಬ್ಬ ಕಾರ್ಯಕರ್ತರ, ಅದು ಕೈ ಕಾರ್ಯಕರ್ತನ ಒಂದು ಬಲಿ ಕೂಡ ಆಗುತ್ತೆ ಅಲ್ಲಿ ಅಂತ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕು. ಇನ್ನು ಅದ್ರ ಜೊತೆಗೆ ಒಬ್ಬ ತಲೆದಂಡ ಕೂಡ ಆಗುತ್ತೆ. ಇನ್ನು ನಾಗೇಂದ್ರ ತಲೆದಂಡ ಆಗಿರ್ಬೋದು. ಇನ್ನು ಅದ್ರ ಜೊತೆಗೆ ಒಂದು ಅಧಿಕಾರಿಯನ್ನ ಕೂಡ ಅಲ್ಲಿ ತಲೆದಂಡ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ಅಂದ್ರೆ ಅಮಾನತುಗೊಳಿಸಲಾಗುತ್ತೆ. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗೋಕೆ ಒಂದು ನಿಯೋಗವನ್ನ ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ಅಂದ್ರೆ ಏನೆಲ್ಲ ಆಯ್ತು, ಅಲ್ಲಿ ಹೇಗೆಲ್ಲ ನಡೀತಾ ಇದೆ, ಮುಂದೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡೋಕೆ ಮುಂದಾಗಿದೆ. ಈ ಕುರಿತಾಗಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿ ಅಲ್ಲಿ ಚರ್ಚೆಯನ್ನ ಮಾಡುತ್ತೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಹಿಂದೆ ಬಿದ್ದಿರುವಂತಹ ಕಾಂಗ್ರೆಸ್ ಪಡೆ, ಬಳ್ಳಾರಿಗೆ ಬಿಜೆಪಿ ನಿಯೋಗ ಒಂದು ಕಡೆ ಆದ್ರೆ ಇತ್ತ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಅಂದ್ರೆ ಬಿಜೆಪಿ ವಿಪಕ್ಷಗಳು ಕೂಡ ಇದನ್ನ ಯಾವ ರೀತಿಯಾಗಿ ಬಳಸಿಕೊಂಡು ರಾಜಕೀಯವಾಗಿ ಹೇಗೆ ಮುನ್ನುಗ್ಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಒಂದು ಕಡೆ ಇದೆ. ಇನ್ನೊಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ ಇದರನ್ನ ತೆಗೆದುಕೊಳ್ಬೇಕು ಅಲ್ವಾ. ಈಗಾಗಲೇ ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಲವಾರು ವಿಚಾರವಾಗಿ ಕಾಣಿಸ್ತಾ ಇದೆ. ಒಂದು ರೀತಿಯಾಗಿ ರಾಜಕೀಯವಾಗಿ ಪುತ್ಥಳಿಯನ್ನ ಅನಾವರಣಗೊಳಿಸೋಕೆ ಮುಂದಾಗಿರುವಂತಹ ಕಾಂಗ್ರೆಸ್ ಮುಂದಾಗಿತ್ತು. ಅದರ ಹಿಂದಿನ ದಿನ ಈ ಒಂದು ಗಲಾಟೆ ಆಗುತ್ತೆ. ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆದಂಥದ್ದು, ಅಲ್ಲಿ ಒಬ್ಬ ಕಾರ್ಯಕರ್ತನ ಸಾವು ಕೂಡ ಆಗುತ್ತೆ. ಇದು ಒಂದು ರೀತಿಗೆ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋಕೆ ಅಂತ ಹೇಳಿ ಒಂದು ರೀತಿಯಾಗಿ ಈಗ ಕಾಂಗ್ರೆಸ್ ಕೂಡ ಒಂದು ನಿಯೋಗವನ್ನ ರೆಡಿ ಮಾಡಿಕೊಂಡು ಈ ಬಗ್ಗೆ ಒಂದು ಚರ್ಚೆಗೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನದಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗಾಗಲೇ ಗಮನಿಸ್ತಾ ಇದ್ವಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ಈಗ ಹೆಚ್ಚಾಗಿ ಮುನ್ನುಗ್ತಾ ಇದೆ. ಅದರೊಂದಿಗೆ ಈಗ ಒಂದು ಎಚ್ಎಂ ರೇವಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ನಿಯೋಗವನ್ನ ಕೂಡ ರೆಡಿ ಮಾಡಿಕೊಂಡು ಡಿಕೆ ಶಿವಕುಮಾರ್ ಮನೆಗೆ ತೆರಳಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ವಿವೇಕ್?
ಎಸ್ ವನಿತಾ, ಮೊದಲನೇದಾಗಿ ಯಾವುದೇ ಒಂದು ಈ ತರ ಒಂದು ಅಹಿತಕರ ಘಟನೆಗಳು ನಡೆದ್ರೆ ಯಾವುದೇ ಒಂದು ಪ್ರದೇಶಗಳಲ್ಲಿ ವಿಪಕ್ಷರಾಗಿರುವಂತಹ ಬಿಜೆಪಿಯವರಾಗಿರ್ಬೋದು ಮತ್ತೆ ಪ್ರತಿಪಕ್ಷ ಆಗಿರುವಂತಹ ಕಾಂಗ್ರೆಸ್ ಅವರಿರ್ಬೋದು, ಇವರೆಲ್ಲರೂ ಕೂಡ ನಿಯೋಗಗಳನ್ನ ರಚನೆ ಮಾಡೋದು ಸರ್ವೇ ಸಾಮಾನ್ಯ. ಮೊನ್ನೆ ಅಷ್ಟೇ ಕೋಗಿಲು ಕ್ರಾಸ್ ನಲ್ಲೂ ಕೂಡ ಅಷ್ಟೇ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಅಷ್ಟೇ ಒಂದು ನಿಯೋಗ ಕಳಿಸೋದಕ್ಕೆ ಬಿಜೆಪಿಯವರು ಮುಂದಾಗಿದ್ರು, ಸತ್ಯಶೋಧನಾ ಕಮಿಟಿ ಕೂಡ ಕಳಿಸಿದ್ರು. ಅದಾದ ಬಳಿಕ ಈಗ ಈ ಬಳ್ಳಾರಿಯ ಗಲಭೆ ಏನ್ ನಡೆದಿದೆ, ಈ ಗಲಭೆಗೂ ಕೂಡ ಅಷ್ಟೇ ಅಂದ್ರೆ ಸತ್ಯಾಸತ್ಯತೆ ತಿಳಿದುಕೊಳ್ಳೋದಕ್ಕೆ ಅಂತಾನೆ ಒಂದು ನಿಯೋಗ ಕೂಡ ರಚನೆ ಮಾಡುತ್ತೆ ಕೆಪಿಸಿಸಿ ಕಚೇರಿ ವತಿಯಿಂದ. ಆ ಕೆಪಿಸಿಸಿ ವತಿಯಿಂದ ರಚನೆ ಆದಂತಹ ನಿಯೋಗದ ಅಧ್ಯಕ್ಷರಾಗಿದ್ರು ಎಚ್.ಎಂ. ರೇವಣ್ಣ ಅವರು ಕೂಡ ಅಷ್ಟೇ ಪ್ರಾಥಮಿಕ ಹಂತವಾಗಿ ಅಲ್ಲೇ ತೆರಳಿ ಅಂದ್ರೆ ಸ್ಥಳಕ್ಕೆ ಅಂದ್ರೆ ಬಳ್ಳಾರಿಯಲ್ಲಿ ಎಲ್ಲಿ ಗಲಭೆ ನಡೆದಿತ್ತು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಅಲ್ಲಿಗೆ ತೆರಳಿ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿ ಬಂದಿರತಕ್ಕಂಥದ್ದು. ಜೊತೆಗೆ ಅವರ ತಂಡದಲ್ಲಿ ಇದ್ದಂತಹ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಅಂದ್ರೆ ಅಲ್ಲಿ ಪ್ರಾಥಮಿಕವಾಗಿ ಯಾರ್ಯಾರು ಸ್ಥಳೀಯ ಮಟ್ಟದಲ್ಲಿ ಸಿಗ್ತಾರೆ ಆ ಸ್ಥಳೀಯರಿಗೆ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡಿ ಅವರ ಬಳಿ ಇರ್ತಕ್ಕಂಥ ಮಾಹಿತಿಗಳನ್ನ ತೆಗೆದುಕೊಂಡ್ಬಂದು ಆ ಮಾಹಿತಿಯ ಎಲ್ಲ ವಿವರವನ್ನ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಒಂದು ತರಾತುರಿಯಲ್ಲಿ ವರದಿಯನ್ನ ಮಾಡೋದಿಲ್ಲ. ಅಂದ್ರೆ ಯಾವುದೇ ಒಂದು ವರದಿ ನೀಡೋದೇ ಆದ್ರೆ ಒಂದು ಸತ್ಯಶೋಧನ ನಡೆಸೋದೇ ಆದ್ರೆ ಸುಮಾರು ಒಂದು ವಾರಕ್ಕೂ ಹೆಚ್ಚು ದಿನಗಳ ಕಾಲ ತೆಗೆದುಕೊಳ್ತಾರೆ. ಒಂದೇ ಬಾರಿ ಆ ಪ್ರದೇಶಕ್ಕೆ ಹೋಗಿ ಬಂದು ವರದಿಯನ್ನ ಕೊಡೋದಕ್ಕೆ ಆಗದಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಹಿನ್ನೆಲೆಯ ವಿಚಾರಗಳ ಪೈಕಿ ಕೂಡ ಚರ್ಚೆ ಮಾಡ್ತಾರೆ. ಅಲ್ಲಿ ಯಾವ್ಯಾವ ರೀತಿಯಾಗಿ ಗಲಭೆ ಪ್ರಾರಂಭವಾಗುತ್ತೆ, ಯಾಕೆ ಗಲಭೆ ಪ್ರಾರಂಭ ಆಯಿತು ಅನ್ನೋ ಒಂದಿಷ್ಟು ಚರ್ಚೆಗಳು ನಡೆಸಿ ಆಮೇಲೆ ಅದರ ಸತ್ಯಶೋಧನಾ ಟೀಮ್ ಏನಿತ್ತು ಆ ವಿಚಾರದ ಪೈಕಿ ಒಂದು ವರದಿಯನ್ನ ಕೂಡ ಕಂಪ್ಲೀಟ್ಲಿ ರೆಡಿ ಮಾಡಿ ಆ ವರದಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ನೀಡುವಂತಹ ಸಾಧ್ಯತೆಗಳಿದೆ. ಇದೇ ಅಂದ್ರೆ ಮುಂದಿನ ವಾರದಲ್ಲಿ ಕೂಡ ಈ ವರದಿಯನ್ನ ನೀಡಿರುವಂತಹ ಸಾಧ್ಯತೆಗಳಿದೆ. ಆದ್ರೆ ಪ್ರಮುಖವಾಗಿ ಈಗ ಸಿಕ್ಕಿರುವಂತಹ ಅಂಶಗಳೇನಿತ್ತು ಸದ್ಯದ ಮಟ್ಟಿಗೆ ಆ ಅಂಶಗಳು ಎಲ್ಲಾ ವಿವರಗಳು ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಕೂಡ ಇಟ್ಟಿದ್ದಾರೆ ಎಚ್.ಎಂ. ರೇವಣ್ಣ ಅವರು ವರದಿ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ವನಿತಾ, ಓಕೆ, ಧನ್ಯವಾದಗಳು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.